ಚಳವಳಿ ಮಾಡೋದು ಮಾಡಿದ್ರು. ಅದರ ಫಲವಾಗಿ 1973ರಲ್ಲಿ ಅದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಕರ್ನಾಟ ಅಂದ್ರೆ ಸಂಸ್ಕೃತದಲ್ಲಿ ಕರುನಾಡು, ಕಪ್ಪು ಭೂಮಿ, ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಅದನ್ನ ಕರ್ನಾಟ ಅಂತ ಆಯಿತು. ಮುಂದೆ ಅದು ಮಾತಾಡ್ತಾ ಕರ್ನಾಟಕ ಅಂತ ಹೆಸರಿಂದ ಬಂತು. ಅದೇ ರೀತಿಯಿಂದನೇ ಪ್ರಸಿದ್ಧವಾಯಿತು. ಈ ರೀತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ಮನೆಯಲ್ಲೂ ಆಚರಿಸಬೇಕು. ನಾವು ಇದು ನವೆಂಬರ್ ತಿಂಗಳಿಗೆ ಅಥವಾ ನವೆಂಬರ್ 1ಕ್ಕೆ ಸೀಮಿತರಾಗಬಾರ್ದು. ಪ್ರತಿ ದಿನವೂ ನಾವು ಕನ್ನಡವನ್ನು ಮಾತನಾಡಬೇಕು. ಅನ್ಯ ಭಾಷಿಕರನ್ನು ಸಹ ನಾವು ಕನ್ನಡ ಕಲಿಯಲು ಪ್ರೇರೇಪಿಸಬೇಕು. ಅತಿಯ ಭಾಷೆಗಳಿದವು, ಬೇರೆ ಭಾಷೆಗಳನ್ನು ಗೌರವಿಸಬೇಕು, ನಮ್ಮ ಭಾಷೆಯನ್ನು ಪ್ರೀತಿಸಬೇಕು. ನಾವು ಬೇರೆಯವರಿಗೂ ನಮ್ಮ ಭಾಷೆಯನ್ನು ಕಲಿಸಿಕೊಡಬೇಕು. ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಕನ್ನಡನೇ ಉಸಿರು, ಕನ್ನಡನೇ ಹಸಿರು, ಕನ್ನಡವೇ ನಮ್ಮ ರೋಮರಲ್ಲಿ ವ್ಯಾಪಿಸಬೇಕು. ಹಾಗೂ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮಂಜುನಾಥ್ ಅವರು ಹಸಿರಾಗಲಿ ಕನ್ನಡದಲ್ಲಿ, ಉಸಿರಾಗಲಿ ಕನ್ನಡ, ರೋಮಗಳಲ್ಲಿ ಕನ್ನಡ ಬೆಳೆಯಲಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಅಂತೇಳಿ ನಮ್ಮ ಕನ್ನಡ ಭಾಷೆಯನ್ನು ಭಾಳ ವೈಭವಯುತವಾಗಿ ಬೇರೆ ಭಾಷೆ ಕಲಿಯಿರಿ, ಆ ಜೊತೆಗೆ ನಮ್ಮ ಕನ್ನಡವನ್ನು ಕಲಿಸ್ರಿ ಅಂತ ಹೇಳ್ತಾ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ಕೂಡ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಸ್ತರಿಗೆ ಅರ್ಪಿಸುತ್ತಾ, ನಾವು ಸುಮಾರು 70 ವರ್ಷಗಳನ್ನು ಕಳೆದಾಗಿದೆ ಆಲ್ರೆಡಿ. ನಮ್ಮ ಕನ್ನಡದ ನೆಲದಲ್ಲಿ ಈಗಾಗಲೇ ಹೇಳಿದ್ದಾರೆ, ಕನ್ನಡ ಏಕೀಕರಣ, ಕನ್ನಡ ನಾಡು ಯಾವ ಥರ 1956 ನವೆಂಬರ್ 1ರಲ್ಲಿ ಉದಯವಾಯಿತು. ತದನಂತರ 1971 ನವೆಂಬರ್ 1ರಂದು ಮೈಸೂರು ರಾಜ್ಯದಿಂದ ಇದನ್ನು ಕರ್ನಾಟಕ ರಾಜ್ಯ ಅಂತಂದೇಳಿ ನಾಮಕರಣ ಮಾಡಲಾಗಿದೆ. ನೀವು ಹಿಂದಿನ ಅನೇಕ ಶಾಸನ ಪುರಾಣಗಳಲ್ಲಿ ನೋಡೋದಾದರೆ ಕವಿರಾಜ ಮಾರ್ಗ ನಮಗೆ ಅತ್ಯಂತ ಪುರಾತನವಾದಂಥದ್ದು. ಅದರಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಅಂತಂದೇಳಿ ಉಲ್ಲೇಖ ಇದೆ. ಕಾವೇರಿ ನದಿಯ ಏನು ತಟದಿಂದ ಸೀದಾ ಗೋದಾವರಿಗೆ ನಮ್ಮ ರಾಜ್ಯ ಹಂಚಿ ಹೋಯಿತು. ನೀವು ನೋಡ್ತಾ ಇದ್ದೀರಿ ಇವತ್ತಿನ ದಿವಸ ನಮ್ಮ ಕಾಸರಗೋಡು ಕರ್ನಾಟಕದ್ದು ಎಲ್ಲಿದೆ ಈಗ? ಅದು ಕೇರಳದಲ್ಲಿ. ಅದೇ ಥರ ಬೆಳಗಾವಿ ನಮ್ಮ ಮಧ್ಯ ಕರ್ನಾಟಕದಲ್ಲಿತ್ತು. ಅದು ತಳ್ಕೊಂತ ಆ ಕಡೆಯಿಂದ ಬಂದು ಎಲ್ಲಿಗೆ ಹೋಗಿದೆ ಈಗ? ಬಾರ್ಡ್ರಿಗೆ ಹೋಗಿದೆ. ನಾವು ಎಲ್ಲಿವರೆಗೆ ಸಹಿಷ್ಣುರಾಗಿರ್ತೀವಿ, ಎಲ್ಲಿವರೆಗೆ ಕನ್ನಡ ಭಾಷಿಕರು ಒಂದು ಮೃದು ಮನೋಭಾವದಿಂದ ನಾವು ಜೀವನವನ್ನು ಮಾಡ್ತೀವಿ, ಅನ್ಯ ಭಾಷಿಕರು ನಾವು ಎಲ್ಲ ಒಂದೇ ಅಂತ ತಿಳಿದುಕೊಂಡ್ರೂ ಸಹ ಅನ್ಯ ಭಾಷಿಕರು ಇದು ಪ್ರಹಾರ ಮಾಡ್ತಾನೇ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅನೇಕ ಕಂಪನಿಯವರು ಬಂದು ನೆಲೆಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬೆಂಗಳೂರು ನಮ್ಮ ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದು, ತ್ವರಿತಗತಿಯಲ್ಲಿ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ರಾಜ್ಯ. ನಮ್ಮ ಕನ್ನಡಿಗರಿಗೆ ಆದಷ್ಟು
90% ಎಲ್ಲ ಉದ್ಯೋಗಗಳನ್ನು ಯಾವುದೇ ಕಂಪನಿ ಇರಲಿ, ಸರ್ಕಾರದಲ್ಲಿರಲಿ, ಕನ್ನಡಿಗರಿಗೆ ಮೀಸಲಾಗಿರಬೇಕು. ನಾವು ಎಲ್ಲರೂ ಕೂಡ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ, ನಾವು ಕನ್ನಡದ ಜನ ಎಲ್ಲರನ್ನ ಉಳಿಸಲಿಕ್ಕೆ ನಾವು ಸತತ ಪ್ರಯತ್ನಗಳನ್ನು ಮಾಡಬೇಕು. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಅನೇಕ ಪೋಷಕರು, ಪಾಲಕರು ಮಕ್ಕಳನ್ನು ಬೇರೆ ಭಾಷೆಗಳ ವ್ಯಾಮೋಹಕ್ಕೆ ತಳ್ತಾರೆ. ಇಂಗ್ಲೀಷ್ನಲ್ಲಿ ವಿದ್ಯಾಭ್ಯಾಸ ಕಲಿತರೆ ಇಂಗ್ಲೀಷನ್ನು ಕಲಿಬಾರ್ದು ಅಂತ ಹೇಳ್ತೇ ಇಲ್ಲ. ಕನ್ನಡ ನಮ್ಮ ತಾಯಿ ನುಡಿ, ನಮ್ಮ ತಾಯಿ ಭಾಷೆ ಅದು. ನಮ್ಮ ತಾಯಿ ಇದ್ದಂತೆ ಫಸ್ಟ್ ಗೌರವ ನಮ್ಮ ತಾಯಿಗೆ ಸಲ್ಲಬೇಕಲ್ವಾ? ಆ ಕಾರಣದಿಂದ ನಾವೆಲ್ಲರೂ ಕನ್ನಡ ಭಾಷೆಯಲ್ಲಿ ವ್ಯವಹರಿಸಬೇಕು, ಕನ್ನಡ ಭಾಷೆಯಲ್ಲಿ ಸಂವಹನ ಮಾಡಬೇಕು. ಆವಾಗ ನಮ್ಮ ಭಾಷೆಗೆ ಒಂದು ಅರ್ಥ ಬರುತ್ತೆ. ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಬಹಳ ಪ್ರಾಚೀನವಾದಂಥ ಭಾಷೆ ಮತ್ತು ಅತ್ಯಂತ ಹೆಚ್ಚಿನ ಏನು ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ. ಈ ಭಾಷೆಯನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು, ಉಳಿಸಬೇಕು. ಎಲ್ಲರೂ ಕೂಡ ನಮಗೇನು ಈ ನಾಡಿನಲ್ಲಿ ಆಳಿ ಬಾಳಿ ಹೋದಂಥ ಸಂತರು ಕೂಡ ಸಮಾನ ಸಮಾಜಕ್ಕಾಗಿ, ಮುಖ್ಯವಾಗಿ ನಮ್ಮ ಬಸವಣ್ಣನವರು ಇರ್ಬೋದು, ಶರಣರು ಇರ್ಬೋದು, ಸಮಾನ ಸಮಾಜಕ್ಕಾಗಿ ಅವರು ಎಲ್ಲರೂ ಕೂಡ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ನಾವು ಸಮಾನತೆಯಲ್ಲಿ ಏಕತೆಯನ್ನು ಕಾಣಬೇಕು, ಅದರಲ್ಲಿ ಸಾರ್ವಭೌಮತೆಯನ್ನು ಕಾಣಬೇಕಾಗುತ್ತೆ. ನಾವು ಎಲ್ಲರೂ ಕೂಡ ಇವತ್ತಿನ ದಿವಸ ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಕನ್ನಡವೇ ನಮ್ಮ ಉಸಿರಾಗಿರಬೇಕು, ಕನ್ನಡವೇ ನಮ್ಮ ಆಡು ಭಾಷೆಯಾಗಿರಬೇಕು, ಕನ್ನಡವೇ ನಮ್ಮ ತಾಯಿ ಭಾಷೆಯಾಗಿರಬೇಕು, ಕನ್ನಡವೇ ನಮ್ಮ ಆಡಳಿತ ಭಾಷೆಯಾಗಿರಬೇಕು. ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಹೆಚ್ಚಿನ ಗೌರವ, ಕನ್ನಡ ಉಳಿಸಲಿಕ್ಕೆ ಎಲ್ಲರೂ ಕೂಡ ತಮ್ಮ ಸರ್ವಸ್ವವನ್ನೇ ಕನ್ನಡಕ್ಕೆ ಮುಡಿಪಾಗಿಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಕೂಡ ಬಹಳ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಕನ್ನಡಿಗರು. ನಮ್ಮ ಈ ಸಾರ್ವಜನಿಕ ಆಸ್ಪತ್ರೆಗೆ ಅನೇಕ ಪ್ರಶಸ್ತಿಗಳಲ್ಲಿ ತಂದುಕೊಡುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಮ್ಮ ಈ ಆಸ್ಪತ್ರೆಯು ಲಕ್ಷ ಸರ್ಟಿಫಿಕೇಟ್ ಆಗಿರ್ಬೋದು, NQS ಸರ್ಟಿಫಿಕೇಟ್ ಆಗಿರ್ಬೋದು, ಕಾಯಕಲ್ಪ ಆಗಿರ್ಬೋದು, 5 ಸ್ಟಾರ್ ಸರ್ಟಿಫಿಕೇಟ್ ಆಗಿರ್ಬೋದು, ಅತ್ಯುತ್ತಮವಾದಂಥ ಎಲ್ಲ ಪ್ರಶಂಸೆಗಳನ್ನು ಈ ಆಸ್ಪತ್ರೆ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಪ್ರಶಂಸೆ ಮಾಡಲಿಕ್ಕೆ ಬಯಸ್ತೀನಿ, ಅದರ ಗೌರವವನ್ನು ತಮಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಇದು ನನ್ನ ಕೊನೆಯ ಕನ್ನಡ ರಾಜ್ಯೋತ್ಸವ ಇರಬಹುದು, ಏನು ಅದು ಕಾಲ ನಿರ್ಧಾರ ಮಾಡುತ್ತೆ. ತಾವೆಲ್ಲರೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಷ್ಟು ದಿವಸ ನಾವೇನು ನಮ್ಮ ಸೇವೆಯನ್ನು ಒದಗಿಸಿದ್ದೀವಿ, ಅದಕ್ಕಿನ್ನು ಹೆಚ್ಚಿನ ಸೇವೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕಂತ ಹೇಳ್ತಾ ಭುವನೇಶ್ವರಿ ತಾಯಿಗೆ ವಂದಿಸಿ ನನ್ನೆರಡ ಮಾತನ್ನು ಮುಗಿಸ್ತೇನೆ. ಜೈ ಭುವನೇಶ್ವರಿ. ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೇ ತುಂಗೆ ಕಾವೇರಿ ಪರಿಷ್ಕೃತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವುಲ ಮಡಕೆರೆ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವುಲ ಮಡಕೆರೆ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯ ದಾರಾ ನಗರಿ.
विश्वविनूतन विद्याचेतन सर्वहृदय संस्कारी जय भारती अरिवे गुरु नुಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯಬೇರಿ विश्वविनूतन विद्याचेतन सर्वहृदय संस्कारी जय भारती करुनाड सरस्वती गुಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೇ ತುಂಗೆ ಕಾವೇರಿ ಪರೀಕ್ಷಿತ ಕ್ಷೇತ್ರ ಮನೋಹಾರಿ विश्वविनूतन विद्याचेतन सर्वहृदय संस्कारी जय भारती जय भारती जय भारती जय शिवा भारिसु कन्नड डिंडिमव ओ कर्नाटक हृदय शिवा ओ कर्नाटक हृदय शिवा ಸತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಹಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಶೈಸಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ